ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಏನು ಮ್ಯಾಚ್ ಗುರು, ಬೆಂಕಿ ಅಂದ್ರೆ ಬೆಂಕಿ ಮ್ಯಾಚ್. ಏನು ಹೊಡೆದ್ರು ಮರ ಆರ್ ಸಿ ಬಿದವರು, ಹೊಡೆದ್ರು ಹೇಳ್ತೀನಿ, ಹುಚ್ಚನೇ ಹೊಡೆದಂಗೆ ಹಾಕಿದ್ರು. ನಾಯಿಗೆ ಹೊಡೆದ್ರು ಗುರು. ಅವನವನು ಪಡಿಕಲ್ಲು ಪಟ್ಟಿದರು ಅವನವನು 6 6 19 ಬಾಲಿಂಗ್ 48 ರನ್. ಏನು ಬ್ಯಾಟಿಂಗ್ ಗುರು, ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್. ಅದಾದಮೇಲೆ ಟೀಮ್ ಡೇವಿಡ್, ಯಪ್ಪ ಈ ಮನುಷ್ಯ ಹೊಡೆದ ಹೇಳ್ತೀನಿ, ದನಕ್ಕೆ ಹೊಡೆದಂಗೆ ಹಾಕಿದ್ರು ಗುರು. 8 6 3 4, ಬರೀ 25 ಬಾಲಿಗೆ 70 ರನ್ ಗುರು. 280 ಸ್ಟ್ರೈಕ್ ರೇಟ್ಲೇ ಬ್ಯಾಟಿಂಗ್ ಮಾಡಿದ್ರು. ಏನು ಬ್ಯಾಟಿಂಗ್ ಗುರು, ನನಗಂತೂ ತಲೆನೇ ಕೆಟ್ಟೋಯ್ತು ಬ್ಯಾಟಿಂಗ್ ನೋಡಿ. ಹುಚ್ಚನೇ ಹೊಡೆದಂಗೆ ಹಾಕಿದ್ರು. ಪಾಪ ಅವು ಸಿ ಎಸ್ ಕೆ ಬಾಲರ್ಸ್ಗಳು ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ನಾಯಿಗೆ ಹೊಡೆಸ್ಕೊಂಡ್ರು ಮರ. ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್. ಒಂದಂತೂ ಗ್ರೌಂಡಿಂದ ಹೊರಗೆ ಹೊಡೆದ್ರು. ಅವನು ನೆಕ್ಸ್ಟ್ ಲೆವೆಲ್ ಗುರು ಬ್ಯಾಟಿಂಗ್. ಫಸ್ಟಿಗೆ 5 ಓವರ್ದಾಗ ಬರೀ 43 ರನ್ ಇತ್ತು. ಲಾಸ್ಟಿಗೆ 5 ಓವರ್ದಾಗ 97 ರನ್ ಹೊಡೆದಾರ ಗುರು. ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್. ಇಷ್ಟು ದಿವ್ಸ ಇವ್ರ ಕನಸ್ದಾಗ ರೊಮಾರಿಯೋ ಶೆಪರ್ಡ್ ಬರ್ತಿದ್ದ. ಇನ್ಮೇಲಿಂದ ಇವ್ರ ಕನಸ್ದಾಗ ಟೀಮ್ ಡೇವಿಡ್ ರೊಮಾರಿಯೋ ಶೆಪರ್ಡ್ ಇಬ್ಬರು ಬರ್ತಾರೆ ಗುರು. ಆ ಪರಿ ಹೊಡೆದ್ರು ಮಾರಾಯ. ಹಂಗೆ ಹೊಡಿಯೋದವನು ನಾಯಿಗೆ ಹೊಡೆದಂಗೆ ಹಾಕಿದ್ರೆ. ಅದಷ್ಟೇ ಬಾಲಿಂಗ್ದಾಗ ಅವನವನು ಜಕಾಬ್ ಡಬ್ಬಿ ಏನು ಬೌಲರ್ ಗುರು. ಫಸ್ಟ್ ಓವರ್ದಾಗ ವಿಕೆಟ್. ಬೆಂಕಿ ಅಂದ್ರೆ ಬೆಂಕಿ ಬೌಲಿಂಗ್. ಅದಾದಮೇಲೆ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಗುರು. ಫಾಸ್ಟೆಸ್ಟ್ ಬಾಲರ್ ಐ ಪಿ ಎಲ್ದಾಗ 200 ವಿಕೆಟ್ ತೊಗೊಂಡ್ರೆ. ಬೆಂಕಿ ಅಂದ್ರೆ ಬೆಂಕಿ ಬಾಲರ್. ಆಮೇಲೆ ಕುರ್ನಾಲ್ ಪಾಂಡ್ಯ, ಯಪ್ಪ ಈ ಮನುಷ್ಯ ಸ್ಪೀಡ್ ಬಾಲರೋ ಏನು ಸ್ಪಿನ್ನರೋ ಗೊತ್ತೇ ಆಗಂಗಿಲ್ಲ. ಅವನು ಬೌನ್ಸ್ ಹೊಡಿತಾರು, ಸ್ಪಿನ್ ಮಾಡ್ತಾರು. ಬೆಂಕಿ ಅಂದ್ರೆ ಬೆಂಕಿ ಬೌಲಿಂಗ್. ಒಂದೇ ಓವರ್ದಾಗ 2 ವಿಕೆಟ್ ಕಿತ್ತರು. ಬೆಂಕಿ ಅಂದ್ರೆ ಬೆಂಕಿ ಬೌಲಿಂಗ್. ಅದಾದಮೇಲೆ ಶಿವಶರ್ಮನು ಸಖತ್ ಬೌಲಿಂಗ್ ಮಾಡಿದರು. ಆಮೇಲೆ ಫೀಲ್ಡಿಂಗು ಒಂದು ಜಿತೇಶ್ ಶರ್ಮಾ ಕ್ಯಾಚ್ ಹಿಡಿದ್ರು. ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಇತ್ತು. ಟೋಟಲಿ ಫೀಲ್ಡಿಂಗು, ಬಾಲಿಂಗು, ಬ್ಯಾಟಿಂಗು ಅಂತೂ ಹೇಳೋಕ್ಕೆ ಹೋಗ್ಬೇಡ್ರಿ. ಸೈಕಾಗಿತ್ತು ಮ್ಯಾಚ್. ಸಿ ಎಸ್ ಕೆದವರು ಇನ್ನೊಂದು ಸರಿ ಆರ್ ಸಿ ಬಿ ಮ್ಯಾಚ್ ಬಂದ್ರೆ ನೆನಪು ಮಾಡ್ಕೋಬೇಕು ಅವ್ರು ಲೈಫ್ ಲಾಂಗ್. ಆ ಪರಿ ಮ್ಯಾಚ್ ಇತ್ತು ಮಾರ. ಬೆಂಕಿ ಅಂದ್ರೆ ಬೆಂಕಿ ಮ್ಯಾಚ್. ಸೊ ಈ ಮ್ಯಾಚ್ ನೋಡಿ ಪೂರ್ತಿ ಅವನು ಸಿ ಎಸ್ ಕೆದವರು ನಿದ್ದಿನೇ ಮಾಡೋಂಗಿಲ್ಲ. ಭಾರಿ ಅಂದ್ರೆ ಭಾರಿ ಬ್ಯಾಟಿಂಗ್ ಬರೋ.